ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನ ವಿತ್ತೇನ ತರ್ಪಣೀಯಃ ಮನುಷ್ಯಃ ಲಪ್ಸ್ಯಾಮಹೇ ವಿತ್ತಂ ಅದ್ರಾಕ್ಷ್ಮಚೇತ್ ತ್ವಾ ಜೀವಿಷ್ಯಾಮಃ ಯಾವದಿ ಈಶಿಷ್ಯಸಿ ತ್ವಂ ವರಸ್ತು ಮೇ ವರ್ಣೀಯಃ ಸಹ ಏವ ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ಮರ್ತ್ಯಃ ಕ್ವಧಸ್ಥಃ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತೆ ಪ್ರಮೋದಾನ್ ಅತಿದೀರ್ಘೇ ಜೀವಿತೆ ಕೋ ರಮೇತ ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಮಹತಿ ಬ್ರೂಹಿ ನಸ್ತತ್ ಯೋಯಂ ವರಃ ಗೂಢಂ ಅನುಪ್ರವಿಷ್ಟಃ ನಾಣ್ಯಂ ತಸ್ಮಾನ್ ನಾಚಿಕೇತ ವೃಣೀತೆ. ಕಾಲಪುರುಷ ಭೌತಿಕ ಎಲ್ಲ ವೈಭವವನ್ನು ಕೊಡಲಿಕ್ಕೆ ಮನಸ್ಸ ಮಾಡಿದ. ಇವುಗಳನ್ನು ತೆಗೆದುಕೋ, ಈ ಭೂಮಂಡಲದಲ್ಲಿ 100 ವರುಷಗಳ ಕಾಲ ಅಲ್ಲ, ನೀನು ಇಚ್ಛಿಸಿದಷ್ಟು ವರುಷಗಳ ಕಾಲ ಆನಂದ ಪಡುವಂತ ಹೇಳಿದ. ಜೀವನದಲ್ಲಿ ಆನಂದ ಪಡೋದಕ್ಕೆ ಇವೆಲ್ಲ ಅವಶ್ಯ. ನಾವೆಲ್ಲ ಆನಂದ ಪಡೋದು ಎದರಿಂದ? ಒಂದಿಷ್ಟು ನೋಡಿ ಆನಂದ ಪಡ್ತೇವಿ, ಕೇಳಿ ಆನಂದ ಪಡ್ತೇವಿ, ಮುಟ್ಟಿ ಆನಂದ ಪಡ್ತೇವಿ, ಉಂಡು ತಿಂದು ಸಂತೋಷ ಪಡ್ತೇವಿ, ವಾಸನೆಗಳನ್ನು ತೆಗೆದುಕೊಂಡು ಸಂತೋಷ ಪಡ್ತೇವಿ, ಇನ್ನೊಬ್ಬರ ಸಹವಾಸದಲ್ಲಿ ಇದ್ದು ಸಂತೋಷ ಪಡ್ತೇವಿ. ಇಷ್ಟೇ ಅಲ್ಲ, ಇವೆಲ್ಲ ಕೊಟ್ಟು ಬಿಡ್ತೀನಿ ತಗೋ. ಇವೇ ಕಡಿಮೆ, ಇವುಗಳಲ್ಲಿ ಕೊರತೆ ಆಯಿತು ಅಂದ್ರೆ ಸುಖ ಹೆಂಗ್ ಸಿಗ್ತದೆ? ಭೂಮಂಡಲದಲ್ಲಿ ಎಲ್ಲ ಇರಬೇಕು, ನೋಡ್ಲಿಕ್ಕೆ ಸಾಕಷ್ಟಿರಬೇಕು, ಕೇಳಲಿಕ್ಕೆ ಸಾಕಷ್ಟಿರಬೇಕು, ಉಣ್ಣಾಕ ತಿನ್ನಾಕ ಕೊರತಿರಬಾರದು. ಹಾಗಿತ್ತು ಅಂದ್ರೆ ಸುಖ ಅಲ್ಲೇನು? ಜಗತ್ತಿನಲ್ಲಿ ದುಃಖಿಗಳು ಯಾಕೆ ಆಗ್ತಾರೆ ಅಂದ್ರೆ ಇವುಗಳ ಕೊರತೆಯಿಂದ ಆಗ್ತಾರೆ. ಆಹಾರದ ಕೊರತೆ ಆಗ್ತದೆ, ನೀರಿನ ಕೊರತೆ ಆಗ್ತದೆ, ಆರೋಗ್ಯದ ಕೊರತೆ ಆಗ್ತದೆ, ಆಯುಷ್ಯದ ಕೊರತೆ ಆಗ್ತದೆ. ಯಾವುದೂ ಕೊರತೆ ಇರದಂಗ ನಾ ಮಾಡ್ತೀನಲ್ಲ, ಹೋಗಿ ಆನಂದವಾಗಿರು ಅಂದ. ಆದರೆ ಈ ಆತ್ಮಜ್ಞಾನ ಕುರಿತು ವಿಚಾರ ಮಾಡಬೇಡ, ಈ ವರವನ್ನ ಬೇಡಬೇಡ. ಅದಕ್ಕೆ ನಚಿಕೇತ, ನಾ ಏನು ಕೇಳೇನಿ ಆ ವರ ಅದನ್ನೇ ಕೊಡಬೇಕು. ನೀನೇನು ಸಾಮಾನ ಕೊಡ್ತೀನಂತ ಹೇಳಿದೆಯಲ್ಲ, ಇವುಗಳನ್ನು ನೀನೇ ಇಟ್ಕೋ, ನನಗೇನು ಆ ವಸ್ತುಗಳು ಬೇಡ. ನಿನ್ನಲ್ಲಿ ಒಂದು ಅಪ್ರತಿಮವಾದಂಥ ವಿದ್ಯೆ ಅದೆ, ಅದು ಕಾಲಜ್ಞಾನ. ಕಾಲಜ್ಞಾನ ಅಂದ್ರೆ ಜನ್ಮದ ಹಿಂದೆ, ಮರಣದ ಆ ಕಡೆ ಕಾಲಪುರುಷನಾದ ನಿನಗೆ ಗೊತ್ತದೆ. ಯಾಕೆ? ಎಲ್ಲವನ್ನ ಅಳೆಯುವವ ನೀನು, ಎಲ್ಲವನ್ನ ಅಳೆಯುವವ ನೀನು, ಎಲ್ಲದಕ್ಕೂ ಮೇರೆ ಹಾಕುವವ ನೀನು. ಇಂಥ ನಿನಗೆ ಎರಡೂ ಗೊತ್ತದೆ, ಜೀವನವೂ ಗೊತ್ತದೆ, ಜೀವನದ ಆಚೆನೂ ಗೊತ್ತು. ಆದ್ದರಿಂದ ಆ ವಿದ್ಯೆಯನ್ನು ನನಗೆ ಹೇಳು, ಆತ್ಮವಿದ್ಯೆಯನ್ನು ಹೇಳು ಅಂದ. ಅವಾಗ ಕೇಳ್ತಾನೆ ಮೃತ್ಯುದೇವತೆ ಅಥವಾ ಕಾಲದೇವತೆ, ಕೇಳ್ತಾನೆ, ನೋಡು ಎಲ್ಲ ಜನ ಇದನ್ನು ಬಯಸ್ತಾರೆ, ನೀವು ಒಲ್ಲಂತೀಯಲ್ಲ ಯಾಕೆ? ಇಲ್ಲ ಇಷ್ಟು
ಒಲ್ಲಂತಿಯಲ್ಲ ಯಾಕೆ? ಕಾರಣ ಏನು ಅಂತ ಕೇಳಿದ್ದಕ್ಕ ನಚಿಕೇತ ಚಲೋ ಕಾರಣ ಹೇಳ್ದ. ಅವ ಹೇಳ್ತಾನ, ಇನ್ನ ಬುದ್ಧ ಇರಲಿಲ್ಲ ಅವಾಗ. ಅವ್ರಕ್ಕಿಂತ ಹಿಂದ 3000 ವರ್ಷಗಳ ಹಿಂದ ಆ ಹುಡುಗ ಹೇಳ್ತಾನ, ಸರ್ವಂ ಕ್ಷಣಿಕಂ ಶೋಭಾವಾಹ. ಜಗತ್ತಿನಲ್ಲಿ ಇರೋದೆಲ್ಲವೂ ಕ್ಷಣಿಕ ಇರ್ತದ. ಶಬ್ದವೇ ಇರಬಹುದು, ರೂಪವೇ ಇರಬಹುದು, ಅಥವಾ ರಸ ಇರಬಹುದು, ಗಂಧ ಇರಬಹುದು, ಸ್ಪರ್ಶ ಇರಬಹುದು, ಮಾನ ಮರ್ಯಾದೆಗಳಿರಬಹುದು, ಘನತೆ ಗೌರವಗಳಿರಬಹುದು, ಕೀರ್ತಿ ಇರಬಹುದು. ಯಾವುದು ಉಳಿತದ ಹೇಳು? ಯಾವುದು ಉಳಿತದ? ತಟಿತ್ಸು ವೀಚಿಮಾಲಾಸು ಪ್ರದೀಪಸ್ಯ ಪ್ರಭಾಸು ಚ ಸಂಪತ್ಸು ಕರ್ಮಮೂಲಾಸು ಕಸ್ಯವಾ ಸ್ಥಿರತಾಮತಿ. ಏನ ಮಾತು ಎಷ್ಟು ಚಂದದ! ಮಿಂಚೊಡ್ದಂಗ, ತೆರೆ ಎದ್ದು ಅಡಗದಂಗ, ಮೇಘಗಳು ಬಂದು ಕರಗದಂಗ ಜೀವನದ ವೈಭವ ಇದು. ಇದನ್ನ ಹೇಳಾಮ ಮುದುಕಲ್ಲ, ಹುಡುಗ. ಯಾರ ಜೀವನ ಎಷ್ಟೇ ಚಂದಿದ್ರೇನಾಯ್ತು, ಎಷ್ಟೇ ಸಂಪತ್ತಿದ್ರೇನಾಯ್ತು, ಎಲ್ಲ ಹೆಂಗದ ಅಂದ್ರೆ ಆಕಾಶದಾಗ ಮೇಘ ತುಂಬಿ ಕರಗಿ ಹೋದಂಗ. ಆಕಾಶದಲ್ಲಿ ಬಂದು ಒಂದರೆ ಮೇಘ ಕಾಯಿಮದ ಏನು? ಅದರಾಗ ಎಷ್ಟು ನೀರ ಇರ್ತದೆ? ಭೂಮಂಡಲವನ್ನೇ ತೋಯಿಸಿ ಬಿಡಬಹುದು ಅಥವಾ ಮುಳುಗಿಸಿ ಬಿಡಬಹುದು, ಅಷ್ಟು ನೀರ. ಆದರೆ ಇಷ್ಟೆಲ್ಲ ಇದ್ರೂ ಸಹಿತ ಒಂದು ಮೇಘ ಕೂಡ, ಒಂದೂ ಮೇಘ ಈ ಜಗತ್ತಿನೊಳಗೆ ಶಾಶ್ವತವಾಗಿ ಒಂದು ಅದ ಅಂತೂ ಎಲ್ಲದ ಹೇಳು? ಇಂಥ ಮೇಘದ ಜಲ ಸಿರಿವಂತಿಕೆಯೇ ಗಾಳಿಯೊಳಗೆ ಹಾರಿ ಹೋಗುವಾಗ ಕಾಲದೇವತೆಯೇ ನೀನೀ ಜಗತ್ತಿನಲ್ಲಿ ಬೀಸ್ತಾ ಇರೋ ತಕ ಜಗತ್ತಿನೊಳಗಿರುವಂಥ ಸಂಪತ್ತ ಹೆಂಗ ಖಾಯಿಮಾಗ್ತದೆ ಹೇಳು? ಯಾವುದು ಖಾಯಿಮಾಗ್ತದೆ? ಶೋಭಾವಾಹ ಬದಲಾಗದೆ ಯಾವುದದ ಈ ಜಗತ್ತಿನೊಳಗೆ ಹೇಳು? ನೀನು ಕೊಟ್ರು, ನೀನು ವರವಾಗಿ ಕೊಟ್ರು, ಇಷ್ಟು ದಿವಸ ಇರುವಂತ ನೀ ಹೇಳಿದರೂ ಭರವಸೆ ಅಲ್ಲ. ನಾವು ಎಣ್ಣೆ ಹಾಕಬಹುದು, ಬತ್ತಿ ಇಡಬಹುದು, 1 ವರ್ಷ ಆಗುವಷ್ಟು ಎಣ್ಣೆ ಹಾಕಬಹುದು, ಅಷ್ಟು ದೊಡ್ಡ ಬತ್ತಿ ಇಡಬಹುದು. ಆದರೆ ಗಾಳಿನೇ ಬೀಸ್ತಿದ್ರೆ ಜ್ಯೋತಿ ಹೊತ್ತಿ ಉರಿತದಂತೂ ಎಲ್ಲದ ಹೇಳು? ಎಣ್ಣೆ ಬಾಳ ಹಾಕೇನಿ, ಇನ್ನೇನು ಜ್ಯೋತಿ ಆರುವುದಿಲ್ಲ ಅಂತಾರೇನು? ಯಾವಾಗ ಏನಾಗತ್ತೆ ಗೊತ್ತಿಲ್ಲ. ಎಣ್ಣೆ ಇರ್ತದೆ, ಬತ್ತಿರ್ತದೆ, ದೀಪ ಹೋಗಿರ್ತದೆ, ಕುಡಿ ಬಂದಿರ್ತದೆ, ಹೊಗೆ ಬಿಟ್ಟಿರ್ತದೆ, ಪತಂಗ ಹಾರಿ ಬರ್ತದೆ, ದೀಪ ಆರಿಸ್ತದೆ, ಎಣ್ಣೆ ಉಳಿದಿರ್ತದೆ, ಬತ್ತಿರ್ತದೆ, ಬಸಿ ಇರ್ತದೆ, ಇಲ್ಲ ಹೋಗ್ತದೆ. ಹಾಗ ದೇಹ ಚಲೋನೆ ಇರ್ತದೆ, ಬಹಳ ಮಸ್ತಾಗಿರ್ತದೆ, ಉಳಿದೆಲ್ಲ ಸಂಗತಿಗಳಿರ್ತಾವ, ಆಯುಷ್ಯದ ಬತ್ತಿನೂ ಇರ್ತದೆ. ಆದ್ರೆ ಏನ್ ಮಾಡೋದು? ಆಕಸ್ಮಿಕವಾಗಿ ಗಾಳಿ ಬೀಸ್ತದೆ, ಜೀವದ ಜ್ಯೋತಿ ಹಾರ್ತದ. ಹುಡುಗ ನಚಿಕೇತ ಯಾರದಿರಿ ಅಂದ. ನಾನಂತೂ ನನ್ನ ಜೀವನದಾಗ ಒಬ್ಬರನ್ನ ನೋಡಿಲ್ಲ ಬದಲಾಗದವರು. ನಮ್ಮ ತಂದಿನೇ ಬದಲಾದ. ಎಷ್ಟು ನನ್ನ ಮೇಲೆ ಪ್ರೇಮ ಇದ್ದ, ಅಷ್ಟು ಚಲೋ ನನಗಾಗಿ ಪ್ರಾಣ ಕೊಡ್ತಿದ್ದ. ಇಂಥ ತಂದೆ, ಇಂಥ ತಾಯಿ ಸಿಟ್ಟು ಬಂತು, ನಿನ್ನನ್ನ ಮೃತ್ಯುದೇವತೆ ಕೊಟ್ಟಿನಿ ಅಂದುಬಿಟ್ಟ. ಬದಲಾಗ್ತಾರ, ಜಗತ್ತೆಲ್ಲ ಬದಲಾಗ್ತದೆ. ಕಾಲಪುರುಷನೇ ನೀನೇನರೇ ವರ ಕೊಟ್ಟಿದನ್ನು ಸ್ಥಿರ ಮಾಡ್ತೇನೆ ಅಂತ ಅನ್ನೋದು ಸುಳ್ಳು ಮಾತು. ಹೆಂಗದೆ? ಅದೇನು ವರ ಕೊಡ್ತೀಯ?
ಒಂದನೇ ಕಾರಣ ಹೇಳ್ದ, ನೀ ಏನೇನು ಕೊಡ್ತೀಯಲ್ಲ ಅದು ಶೋಭಾವಾಹ, ಅದು ಖಾಯಮಾಗಿರುವುದಿಲ್ಲ. ಹೋಗಲಿ ವಸ್ತುಗಳೆಲ್ಲ ಇರ್ತಾವಂತ ತಿಳ್ಕೋ, ಆದ್ರೆ ಇಂದ್ರಿಯಗಳು ಕಣ್ಣ, ಕಿವಿ, ಮೂಗು, ನಾಲಿಗೆ ಅವರೇ ಚಲೋ ಎಲ್ಲಿ ಉಳಿತಾವ ಖಾಯಮಾಗಿ, ಅವು ಜರ್ಜರಿತವಾಗ್ತಾವ. ಎಂಥ ಕಣ್ಣು ಅಷ್ಟು ದೂರ ನೋಡ್ಬೋದು, ಮಂದಾಕೋತ ಬರ್ತದೆ. ದೀಪ ಆರ್ದಂಗೆ ಸಾವಕಾಶ ಕಣ್ಣಿನ ದೀಪ ಹೋಗ್ತದೆ. ಎಲ್ಲ ನಡೆಯೋದ. ಹಿಂಗಿರುವಾಗ ನಿನ್ನ ವರ ತಗೊಂಡು ಏನು ಮಾಡ್ಲಿ, ಆ ನಿನ್ನ ವರ ನೀನು ಇಟ್ಟುಕೋ. ಹಿಂಗೆ ಯಾರಾದರೂ ಜಗತ್ನಾಗ ಅಂತಾರೇನು? ಸಿಕ್ಕಷ್ಟು ಸಾಕಪ್ಪ ಅಂತ. ಏನು 10 ರೂಪಾಯಿ ಸಿಕ್ಕರು ಸಾಕು, 100 ರೂಪಾಯಿ ಸಿಕ್ಕರು ಸಾಕು. ಲಕ್ಷ್ಮಿ ಬರ್ತದ್ರ ಬ್ಯಾಡ ಅನ್ನಬಾರದು. ಹೆಂಗ ತರ್ಕ ಹೆಂಗದ? ಅದ್ಯಾಕೆ ಬರ್ತದ? ನಾವು ತಗೊಳ್ಳಾರದೆ ತಾನೇ ಓಡಿ ಬರ್ತದ. ಹಂಗ ನಮ್ಮ ಭಾವ ನಚಿಕೇತ ಹೇಳ್ತಾನೆ, ಅದು ಖಾಯಮಿರುವುದಲ್ಲ, ಲಕ್ಷ್ಮೀ ಚಂಚಲ. ಇಲ್ಲ, ಎಲ್ಲರೂ ಹೇಳ್ತಾರೆ ಲಕ್ಷ್ಮೀ ಚಂಚಲ. ಆಕೆಗೆ ಇನ್ನೊಂದು ಹೆಸರೇನು ಅಂದ್ರೆ ಚಂಚಲ. ಒಂದ ಕಡೆ ಇರುವುದಿಲ್ಲ, ಎದ್ರ ಉಪಯೋಗ ಇಲ್ಲ. ಇದು ಮಜಾ ಅದ. ಒಂದ್ ವೇಳೆ ಅದ ಏನೂ ಆಗದಂಗೆ ಉಳಿತು ಅಂದ್ರೆ ಅದರದ್ದು ಉಪಯೋಗನೇ ಇಲ್ಲ. ನಮಗೆ ಏನರೇ ಬೇಕನ್ನಿಸ್ತು ಅಂದ್ರೆ ಅದು ಹೋಗಲೇಬೇಕು ಹೊರಗೆ. ಈಗ ನಿಮಗೆ ಹಿಂಗ ಹಾದಿಯಿಂದ ಹೋಗುವಾಗ ಒಂದಿಷ್ಟೇನರೇ ಚಾಕ್ಲೇಟ್ ತಿನ್ಬೇಕು ಅನಿಸ್ತತ್ ಇಟ್ಕೊಳ್ಳಿ, ನಿಮ್ಗೆ ಇಷ್ಟದಾಗೇನು ಲಕ್ಷ್ಮಿ ಹೊರಗೆ ಹೋಗಾಕಬೇಕು ಇಲ್ಲೇನು? ಲಕ್ಷ್ಮಿ ನಾವು ಹೊರಗೆ ಬಿಡುದಿಲ್ಲ, ಚಾಕ್ಲೇಟ್ ಒಳಗೆ ಬರಲಿ ಅಂದ್ರೆ ಅದ ಹೆಂಗೆ ಬರ್ತದ? ಅದ ಹೆಂಗೆ ಬರ್ತದ? ನಮಗೆ ಏನರೇ ಬೇಕನ್ನಿಸ್ತಂದ್ರೆ ಇದು ಹೋಗೋದೇ. ಇರೋ ತಕ ಏನೂ ಉಪಯೋಗ ಇಲ್ಲ, ಹೋಗಾಗ ಉಪಯೋಗ ಆಗ್ತದಷ್ಟೇ. ಅದಕ್ಕೆ ಲಕ್ಷ್ಮಿ ಚಂಚಲ ಇದ್ರೆ ಉಪಯೋಗ ಆಗೋದು, ಸ್ಥಿರ ಆಯಿತು ಅಂದ್ರೆ ಉಪಯೋಗನೇ ಆಗೋದಿಲ್ಲ. ಆದ್ದರಿಂದಲೇ ಲಕ್ಷ್ಮಿ ಚಂಚಲ ಅಂತ ಕರೆದಾರೆ. ಅದು ಹೆಂಗಿರಬೇಕು ಲಕ್ಷ್ಮಿ ಅಂದ್ರೆ ಬರ್ತಿರಬೇಕು ಹೋಗ್ತಿರ್ಬೇಕು, ಬರ್ತಿರ್ಬೇಕು ಹೋಗ್ತಿರ್ಬೇಕು ಅಂದ್ರೆ ಜೀವನ ಸುಂದರ ಆಗ್ತದೆ. ಬರಬೇಕು ಇರಬೇಕು, ಬರಬೇಕು ಇರಬೇಕು ಅಂದ್ರೆ ಆಗೋದಿಲ್ಲ. ನಚಿಕೇತ ಎಷ್ಟು ಛಲೋ ಮಾತು ಹೇಳ್ತಾ, ಇದು ಚಂಚಲ, ಅದು ನಾನು ಬ್ಯಾಡಂದ್ರೂ ಬರ್ತದೆ. ಬಹಳ ಜಾಣತನ ಅದ ನಚಿಕೇತನಲ್ಲಿ. ನಮಗೆ ಏನೇನೋ ಬ್ಯಾಡಪ್ಪ ಅಂದ್ರೂ ಒಂದಿಟ್ಟು ಬಂದ ಬರ್ತದೆ, ಬೇಕಂದ್ರೂ ಒಮ್ಮೊಮ್ಮೆ ಬರುವುದೇ ಇಲ್ಲ. ಇವೆಲ್ಲ ನಡೆಯೋದ ಜಗತ್ನ್ಯಾಗ. ಈ ಒಂದು ಕಾರಣ ಕೊಟ್ಟ ಶೋಭಾವಾಹ. ಎರಡನೇದ್ದು ಜರಯಂತಿ ತೇಜಃ ಇಂದ್ರಿಯಾಣಂ, ಇಂದ್ರಿಯಗಳು ಜರ್ಜರಿತವಾಗ್ತವ. ಇವೆಲ್ಲ ತಮ್ಮ ಶಕ್ತಿಯನ್ನು ಕಳ್ಕೊಂಡು ಅಶಕ್ತ ಆಗ್ತವ. ಕಾಲು ಅಶಕ್ತ ಆಗ್ತದೆ, ಕೈ ಅಶಕ್ತ ಆಗ್ತದೆ, ಮೈ ಅಶಕ್ತ ಆಗ್ತದೆ. ಮುಂದೇನು ಅನುಭವಿಸೋದು? ಏನು ಅನುಭವಿಸೋದು? ಬಹಳ ದೊಡ್ಡ ಮನಿ ಕಟ್ಟ್ಯಾನ, ಮ್ಯಾಲ ಬಹಳ ಹವಾಸಿರಾಗಿ 4ನೇ ಮಜಲು ಕಟ್ಟ್ಯಾನ. ಮುಪ್ಪಿನ ಕಾಲದಾಗ ಏರುವುದು ಹೆಂಗ? ಕೆಳಗೆ ಕಟ್ಟಿ ಒಂದು ಪಾಯರಿ ಇದ್ರೆ ಇಡಾಕ ಇದು ಇಲ್ಲ ಶಕ್ತಿ. ಇನ್ನು 4ನೇ ಮಜಲು ಏನು ಇರ್ತಾನ, ಅಲ್ಲಿ ಬೆಡ್ರೂಮ್ ಮಾಡ್ಯಾನ, ಮಾಸ್ಟರ್ ಬೆಡ್ರೂಮ್. ಅದು ಮ್ಯಾಲ ಎಲ್ಲಾ ಶಿಸ್ತು ಮಾಡ್ಯಾನ, ಎಲ್ಲಾ ಹಿಡಿಕೆಗಳು ಸಹಿತ ಬಂಗಾರದ ಹಿಡಿಕೆಗಳು. ಮ್ಯಾಲ ಬಹಳ ಸುರಕ್ಷಿತ ಅಂತ ಮಾಡ್ಯಾನ. ಆದ್ರೆ ಅವ ಕೆಳಗಿಳದಾನ, ಕೆಳಗದಾನ. ಕಾಲ ಬರ್ತದೆ, ಕೆಳಗಿನವರು ಮ್ಯಾಲ ಹೋಗ್ತಾರೆ, ಮ್ಯಾಗಿನವರು ಕೆಳಗೆ ಬರ್ತಾರೆ. ಹುಡುಗರು ಕೆಳಗಿರ್ತಾವ ಮೊದಲ, ಆ ಬಳಿಕ ಮ್ಯಾಲ ಹೋಗ್ತಾವ. ಮುದುಕರು ಕೆಳಗೆ ಬರ್ತಾರೆ. ಎಷ್ಟು ಮಜಾ ಅದ ಜೀವನ. ಏರೋದು ಏರ್ತದ, ಇಳಿಯೋದು ಇಳಿತದ. ನಾವು ಏರ್ದಂಗೆ ಅಥವಾ ಇಳಿದಂಗೆ ಏರ್ತೇವೆ, ಇದು ಸಾಧ್ಯ ಇಲ್ಲ.
ಇಳ್ಯಾಕಬೇಕು. ಯಾರ ಇರಲಿ ಇಳ್ಯಾಕಬೇಕು. ಯಾರ ಇದು ಇದು ನಚಿಕೇತ ಕೊಡುವಂಥ ಎರಡನೆಯ ಕಾರಣ. ಇವೆಲ್ಲ ಇದು ಅಶಕ್ತ ಆಗ್ತಾವ, ನಿರ್ಬಲ ಆಗ್ತಾವ, ದುರ್ಬಲಗೊಳ್ತಾವ. ಆ ಬಳಿಕ ಈಗ ಹೇಳ್ತಾನೆ, ನ ವಿತ್ತೇನ ತರ್ಪಣೀಯ ಮನುಷ್ಯ. ನಾವು ಹಣ ಕೊಟ್ಟು, ಸಂಪತ್ತನ್ನ ಕೊಟ್ಟು ಮನುಷ್ಯನ ತೃಪ್ತ ಮಾಡ್ತೇವೆ ಅಂತ ಇಲ್ಲ. ಮನುಷ್ಯನ ಮನಸ್ಸ ತೃಪ್ತ ಅಂತ ಆಗೋದೇ ಇಲ್ಲ. ನೀವು ಬೇಕಾದಷ್ಟು ಕೊಡಿ, ಆಗೋದಿಲ್ಲ. ಯಾಕೆ ಅಂದ್ರೆ ಮನುಷ್ಯನ ಮನಸ್ಸಂದ್ರೆ ಒಂದು ಬಕೆಟ್ ಇದ್ದಂಗೆ. ಎಂಥ ಬಕೆಟ್ಟು? ಬಕೆಟ್ ವಿತ್ ಕ್ರ್ಯಾಕ್ಸ್, ಕ್ರಿವೈಸಸ್ ಅಂಡ್ ಹೋಲ್ಸ್. ಅದ್ರಾಗ ಏನು ತುಂಬುತ್ತೇವೆ ಅದು ಸೋರಿ ಹೋಗ್ತದೆ, ಸೋರಿ ಹೋಗ್ತದೆ. ಹಿಂಗ ಒಬ್ಬ ಬಂದ, ದಾರಿಯಿಂದ ಹೋಗ್ತಾ ಇದ್ದ, ಯಾತ್ರಿಕ, ಪ್ರವಾಸಿ. ಆಗಿನ ಕಾಲಕ್ಕೆ ಅವಾಗೆಲ್ಲ ನಡ್ಕೋತ ಹೋಗ್ತಿದ್ರು. ಅವನಿಗೆ ನೀರಡಿಕೆ ಬಹಳ ಆಗಿತ್ತು. ಎಲ್ಲಿ ನೀರ ಸಿಕ್ಕಿರ್ಲಿಲ್ಲ ಬಹಳ ಹೊತ್ತು. ನೀರ ಹುಡುಕಾಡ್ಕೋತ ಬಂದ. ಇನ್ನ ಊರ ದೂರ ಇತ್ತು. ಅಲ್ಲಿ ದಾರಿಯ ಸಮೀಪದೊಳಗೆ ಒಂದು ಬಾವಿ ಕಂಡಿತು. ಏನು ಆನಂದ ಆಗಬೇಡ. ಅದು ಕಟ್ಟಿ ತೆಗೆದ ಬಾವಿ, ಕಟ್ಟಿ ತೆಗೆದ ಬಾವಿ, ಗೋಲಾಗಿರುವಂಥ ಬಾವಿ ಕಂಡಿತು. ಕಂಡಾಗ ಅಷ್ಟು ಆನಂದ ಆಯ್ತು. ಸಮೀಪ ಬಂದ, ನೋಡ್ತಾನೆ, ಇಳ್ಯಾಕ ಪಾಯರಿನೇ ಇಲ್ಲ. ಕೆಳಗೆ ನೀರದ ಪಾಯರಿ ಇಲ್ಲ, ಸೋಪಾನಿಲ್ಲ. ಹಾಗೆ ಆ ಕಡೆ ಇನ್ನೊಂದು ಮಗ್ಗಲ ಹೋಗಿ ನೋಡ್ತಾನೆ, ಅಲ್ಲೊಂದು ಬಾರಡೆ, ಒಂದು ಹಗ್ಗ ಇತ್ತು. ಎಷ್ಟು ಆನಂದ ಆಗಬೇಡ. ಆ ಆನಂದದ ಭರಾಟೆಯೊಳಗೆ ಅದನ್ನು ಬಿಟ್ಟ, ಇದನ್ನ ಬಾರ್ಡೆ ಕೆಳಗೆ ಬಿಟ್ಟ, ಬರಾಬರ ಬಿಟ್ಟ, ತುಂಬದ ಜಗ್ದ. ಮ್ಯಾಲ ಬರೋದ್ರಾಗ ಇನ್ನೇನು ನೀರು ಬಂತು ಕುಡಿಬೇಕಂತ ಹಿಂಗ್ ತಗೋತಾನೆ, ಖಾಲೆ. ಅವಾಗ ಆಶ್ಚರ್ಯ ಆಯ್ತು. ನಾನು ಪ್ರತ್ಯಕ್ಷ ತುಂಬಿದ್ದೇನೆ, ಖಾಲಿ ಯಾಕಾಯ್ತು ಇದು ಅಂತ. ಮತ್ತೇನೋ ಅಕಸ್ಮಾತ್ ಇದು ಇಲ್ಯೂಷನ್ ಆಗಿರಬೇಕು, ಭ್ರಮ. ಅದಕ್ಕಿನ್ನೊಮ್ಮೆ ತುಂಬೋಣ ಅಂತ ತುಂಬದ, ತುಂಬಿ ಹಿಂಗ ಜಗ್ಗದ, ಮತ್ತೆ ಖಾಲೇನೆ. ಅಷ್ಟೊತ್ತಿಗೆ ಆ ಬಾರ್ಡೆಯವರು ಬಂದ್ರು. ಅವ್ರು ಹೇಳಿದ್ರು, ನೀನು 1000 ಸಲ ಜಗ್ಗು, ಅದು ಹಂಗ ತುಂಬೋದಲ್ಲ, ಬರೇ ಜಗ್ಗೋದು. ತುಂಬೋದು ಜಗ್ಗೋದು, ಕುಡಿಯೋದಲ್ಲ. ಅದು ಎಂದಿಗೂ ಪೂರ್ಣ ತುಂಬಿಕೊಳ್ಳೋದಿಲ್ಲ. ತುಂಬದಂಗ ಆಗ್ತದೆ, ಸ್ವಲ್ಪ ಬಿಟ್ಟು ಕೂಡಲೇ ಖಾಲಿ ಆಗ್ತದೆ. ಅದನ್ನ ಬಾರ್ಡೆ ಅಂತ ನೀನು ನೋಡಿ ಬಿಟ್ಟಿದಿ ಒಳಗೆ, ಅದರ ತಳದಾಗ ರಂಧ್ರ ಎಷ್ಟದಾವ ನೋಡಿದೇನು? ಮತ್ತು ಬಾವಿ ಎತ್ರನೂ ಹಂಗೆ ಅದ. ಅಷ್ಟು ಮ್ಯಾಲ ಬರೋದ್ರಾಗ ಅವು ಖಾಲಿ ಆಗಬೇಕು, ಹಂಗದ ಅದು ಬಾವಿ. ಜೀವನದ ಬಾವಿನೂ ಹಿಂಗೆ. ಮನಸ್ಸು ಅನ್ನೋದೊಂದು ಬಾರ್ಡಿ, ಸುಖ ಅನ್ನೋದೊಂದು ನೀರ, ಜೀವನ ಅನ್ನೋದೊಂದು ಬಾವಿ, ಮನಸ್ಸು ಅನ್ನೋದೊಂದು ಬಾರ್ಡೆ. ಅದರಾಗ ಇವ ಜೀವ ಪ್ರಪಂಚದ ತಾಪಕ್ಕ ಸುಖ ಪಡಬೇಕಂತ ನೀರಡಿಸಿ
ಸುಖದ ನೀರಡಿಕೆಯಾಗಿ ಒಳಗೆ ಬಾರ್ಡಿ ಬಿಟ್ಟಾನ, ತುಂಬದಂಗಾಗ್ಯದ. ಟಿವಿದ ಮುಂದೆ ಕುಂತು ನೋಡಾಗ ತುಂಬದಂಗಾಗ್ಯದ. ಏನು ಸುಖನೇ ಸುಖ. ಹಿಂಗ ಜಗ್ಗದ ಮ್ಯಾಗ ಬಂದು ನೋಡ್ತಾನ, ಒಂದ್ ಹನೆ ಇಲ್ಲ. ಹಂಗದ ಮನಸ್ಸು ಖಾಲಿ ಆಗ್ತದೆ. ಅದನ್ನ ತುಂಬೋ ತ್ರಾಣ ಯಾರಿಗೂ ಇಲ್ಲ. ಎಷ್ಟೇ ಸಂಪತ್ತದ ಅಂದ್ರೂ ಸಹಿತ ನ ವಿತ್ತೇನ ತರ್ಪಣೀಯ ಮನುಷ್ಯ. ಮನುಷ್ಯನನ್ನ ನಾವು ಸಮಾಧಾನ ಮಾಡ್ಲಿಕ್ಕಾಗೋದಿಲ್ಲ. ಈಗ ಬೇಕಾದಷ್ಟು ಬೇಡ ಕೊಡ್ತೀನಿ ಅಂತ ಒಬ್ಬ ರಾಜ ಅಂದ ಅಂತ ಇಟ್ಟುಕೊಳ್ಳಿ, ಎಷ್ಟು ಕೇಳೋದು? ನೀ ಬೇಕಾದಷ್ಟು ಕೇಳು ಕೊಡ್ತೀನಿ. ಅದು ನಡೆದ ಘಟನೆ. ಒಬ್ಬ ರಾಜ, ಇದೇ ಭಾರತ ದೇಶದಾಗ ಒಬ್ಬ ಬಂದ. ಆತ ಮುದುಕ, 70 ವರ್ಷದ ಮುದುಕ, ಬಹಳ ಕಷ್ಟಪಡ್ತಿದ್ದ ಸಂಪಾದನೆ ಮಾಡೋದಕ್ಕೆ. ಅದೊಂದು ಹೊಳೆ ಹಿಂಗ ಹರಿತಿತ್ತು. ಆ ಹೊಳೆಯೊಳಗ ಮ್ಯಾಲ ಅರಣ್ಯದಾಗ ಗಂಧದ ಗಿಡಗಳನ್ನ ಕಡಿದು ತೇಲಿ ಬಿಡ್ತಿದ್ರು. ಇವ ಮುದುಕ ರಾತ್ರಿ ಹೋಗಿ ಅವೇನ್ ತೇಲಿ ಬಿಟ್ಟಿರ್ತಿದ್ರಲ್ಲ, ಅದನ್ನ ಈಶಾಡ್ಕೋತ ಹೋಗಿ ತಗೊಂಬಂದು ಮನೆಗೆ ಒಯ್ಯಾವ. ಇವ ತೇಲಿ ಬಿಡ್ತಿದ್ದಿಲ್ಲ, ಅವ್ರು ಬ್ಯಾರೆಯವರು. ಅವು ಮುಂದಿನ ಊರಿಗೆ ಹೋಗ್ತಿದ್ದು. ಇವ ದಿನಾಲು ಒಂದೊಂದು ತಗೊಂಡು ಬರ್ರ ಮನೆಗೆ. ಇದನ್ನು ಒಬ್ಬ ರಾಜ ನೋಡ್ದ. ಸಹಜ. ಆ ಬಳಿಕೆ ಮುದುಕನ್ನ ಕರೆಸ್ದ. ಕರೆಸಿ ಏನು ಮಾಡ್ತೀಯೋ ಕೆಟ್ಟ ರಾತ್ರ್ಯಾಗ? ದೇಪಿಲ್ ಏನಿಲ್ಲ, ಹೊಳೆ ಹರಿತದ, ತಂಪು ನೀರ, ಏನ್ ಮಾಡ್ತೀಯ ಅಂತ ಕೇಳ್ದ. ಅವಾಗ ಮಹಾರಾಜರ ಮುಂದೆ ಸುಳ್ಳು ಹೆಂಗೆ ಹೇಳೋದು? ಅವ ಅಂದ, ಮಹಾರಾಜರೇ ಏನ್ ಮಾಡೋದು, ಹೊಟ್ಟೆ ಅದಲ್ಲ ಅಂದ. ಏನ್ ಮಾಡ್ತೀಯ? ಹಿಂಗ ತೇಲಿ ಬಿಟ್ಟಿರ್ತಾರ. ನಾ ಏನು ಬಹಳ ತಗೊಳ್ಳೋದಿಲ್ಲ, ದಿವಸಕ್ಕೆ ಒಂದು ಕಟ್ಟಿಗೆ ತಗೊಂಡ್ಬರ್ತೀನಿ, ಅದನ್ನ ಮಾರಾಟ ಮಾಡ್ತೀನಿ, ಅದನ್ನ ಹೋಗಿ ಸ್ವಲ್ಪ ಸಂಗ್ರಹ ಮಾಡ್ತೀನಿ ಅಂದ. ಎಷ್ಟದ ನಿನ್ನ ಹತ್ತರ ಅಂತ ಕೇಳಿದ್ರು ಮಹಾರಾಜರು. ನನ್ನ ಹತ್ತರ ಏನು ಬಹಳ ಇಲ್ರಿ, 100 ಲಕ್ಷದ ಅಷ್ಟೆ. 100 ಲಕ್ಷ. ಅವ ಹೇಳೋದು ಕೇವಲ 100 ಲಕ್ಷ. 70 ವರ್ಷದಾಗ ಏನಾಗ್ಯದ? 100 ಲಕ್ಷ ಆಗ್ಯದ ಮಹಾರಾಜರೇ. ಸ್ವಲ್ಪ ಅದನ್ನ ಇನ್ನೊಂದು ಏಟು ಹೆಚ್ಚು ಮಾಡಿ ಪ್ರಾಣ ಬಿಡಬೇಕು ಅಂತ ಗಟ್ಟಿಯಾಗಿ ನಿರ್ಣಯ ಮಾಡಿಕೊಂಡೇನಿ. ಅವಾಗ ಮಹಾರಾಜಗೆ ಬಹಳ ಕನಿಕರ ಅನಿಸ್ತು. ಈ ಮುದುಕಂತೂ ಹೊಕ್ಕಾನ, ಈಗ ಇದ್ರಾಗ ಹೋಗಾವ, ಎದ್ರಾಗ ಹೊಳ್ಯಾಗ ಇದ ತಂಪಿನಾಗ ಇವ ಸಾಯ್ತಾನ. ಇವ 1 ಲಕ್ಷ, ಇದು 100 ಕೋಟಿ ಲಕ್ಷ, 100 ಲಕ್ಷ ಏನದ ಇದನ್ನಿವ ಇಲ್ಲೇ ಬಿಟ್ಟು ಹೋಗ್ತಾನೆ. ಅದಕ್ಕೆ ಇವನಿಗೆ ತೃಪ್ತಿ ಮಾಡಬೇಕು ಅಂತ ಅನಿಸ್ತ ಅವನಿಗೆ. ಅವಾಗ ಮುದುಕನಿಗೆ ಹೇಳ್ದ, ಯಾಕೆ ಹೋಗ್ತಿ? ನಿನಗೆ ಎಷ್ಟು ಬೇಕು ಕೇಳ, ನಾನೇ ಕೊಟ್ಟು ಬಿಡ್ತೀನಿ. ನನ್ನ ಭಾಂಡಾರ ಬೇಕಾದಷ್ಟು ತುಂಬ್ಯದ, ಹೇಳು ಎಷ್ಟು ಬೇಕು ಹೇಳು, ಕೊಡ್ತೀನಿ. ಅವ ಮುದುಕ, ಇದು ರಾತ್ರಿ ವೇಳೆ, ಇದು ಹಿಡ್ಕೊಂಡು ಬಂದಿದ್ರ ಆ ಮುದುಕನ್. ಅವಾಗ ಮಹಾರಾಜಗೆ ಮುದುಕ ಹೇಳ್ದ, ಎಷ್ಟು ಕೇಳಬೇಕು ಅಂತ ಮೊದಲು ವಿಚಾರ ಮಾಡ್ದ. 1,000 ಕೊಡ್ತೀರೇನು ಅಂದ. 1,000 ಯಾಕೋ, ನೀ ಬೇಕಾದಷ್ಟು ಬೇಡು ಅಂದ್ರು. 10,000 ಅಂದ. ನೀನು ಬೇಕಾದಷ್ಟು ಬೇಡು ಅಂತ. ಆ ಬಳಿಕ ಒಳಗೆ ಶುರುವಾಯಿತು ಎಷ್ಟು ಬೇಡ್ಲಿ ಅಂತ. 20,000 ಬೇಡ್ಲೋ, 30,000 ಬೇಡ್ಲೋ, 40 ಬೇಡ್ಲೋ, 70 ಬೇಡ್ಲೋ ಅಂತ ಹಂಗ ವಿಚಾರ ಮಾಡ್ಕೋತ ಕೂತ. ಒಂದು ನಿರ್ಧಾರಕ್ಕೆ ಬಂದ ಬಳಕೆಲ್ಲ ಬೇಡೋದು. 1 ಕೋಟಿ ಬೇಡ್ಲೋ ಅಂದ, 10 ಕೋಟಿ ಬೇಡ್ಲೋ ಅಂದ. ಅವಾಗ ಅವನಿಗಿಷ್ಟು ಸಂತೋಷ ಆಯ್ತು, ಬಂದಂಗ ಆಯ್ತು 10 ಕೋಟಿ. ಹಾರ್ಟ್ ಫೇಲ್ ಆಯ್ತು ಅಷ್ಟೆ.
ಮಹಾರಾಜ ಬಹಳ ಜಾಣಿದ್ದ. ಮುದುಕ ಹೋದ, ಕೋಟಿ ಬಂತು ಅಂದ. ನಿರ್ಣಯ ಮಾಡಕ್ ಆಗೋದಿಲ್ಲ. ಎಷ್ಟು ಬೇಕಾದಷ್ಟು ಕೊಡ್ತೀನಿ ಅಂದ ಬಳಕ ನಿರ್ಣಯ ಮಾಡೋದು ಹೆಂಗ ನಿರ್ಣಯ ಮಾಡೋದು? ಇವ ಕೋಟಿ ಅಂದಿದ್ದ ಅಂದ್ರೆ ಮಹಾರಾಜಗೆ ಇಷ್ಟೇ ಸಾಕ, ಇನ್ನಿನ್ನಷ್ಟು ಬೇಕು ಅಂತಿದ್ದ. ಮತ್ತಿವ ವಿಚಾರ ಮಾಡಕ್ ಶುರು ಮಾಡ್ತಿದ್ದ. ಹೌದಲ್ಲ ಹೇಳಿ? ಈಗ ಮನಸ್ಸು ಯಾವಾಗಲೂ ಹಣದಿಂದ ವಿತ್ತೇನ ಮನುಷ್ಯ ನ ವಿತ್ತೇನ ತರ್ಪಣೀಯ. ಎಲ್ಲಿಗೂ ಅದು ಫುಲ್ ಪಾಯಿಂಟ್ ಅಂತ ಇರುವುದಿಲ್ಲ. ಪೂರ್ಣ ವಿರಾಮ ಅಂತ ಇರ್ತದಲ್ಲ, ಅದು ಇರುವುದಿಲ್ಲ. ಯಾವುದಕ್ಕೆ? ನಮ್ಮ ಹಣದ ದಾಹಕ್ಕೆ ಪೂರ್ಣ ವಿರಾಮ ಇರೋದಿಲ್ಲ. ಇದು ಹೇಳೋರು ಯಾರು? ನಚಿಕೇತ. ನಮ್ಮ ತಂದೆನೇ ಸಾಕ್ಷಿ, ಕಾಲಪುರುಷನೇ ನಮ್ಮ ತಂದೆ ಸಾಕ್ಷಿ. ನಮ್ಮಲ್ಲಿ ಸಾವಿರಾರು ಆಕಳುಗಳದಾವ. ನಮ್ಮ ತಂದೆಯ ಆಸ್ತಿ ಬಹಳ ದೊಡ್ಡದು. ಸಾವಿರಾರು ಮಸ್ತ ಆಕಳುಗಳದಾವ. ಬಕೆಟ್ ಬಕೆಟ್ ಹಿಂಡ್ತಾವ, ಕೊಡ ಹಿಂಡ್ತಾವ. ಆದರೆ ನಮ್ಮ ತಂದೆ ಎಂಥವ್ ದಾನ ಮಾಡಕ್ ಹೊಂಟ ಅಂದ್ರೆ ಸಾಯೋ ದಾನ ಮಾಡಕ್ ಹೊಂಟಿದ್ದ. ನಮ್ಮ ತಂದೆನೇ ಹಿಂಗಾದ ಬಳಕ ಉಳಿದವ್ರ ಗತಿ ಏನು? ನಂದು ಪಡೆದು ತಗೊಂಡು ಏನ್ ಮಾಡೋದು? ನಂದು ಹಿಂಗ ಆಗ್ತದೆ ಮಹಾರಾಜನೇ. ಇಷ್ಟೆಲ್ಲ ಇದ್ದು ನಮ್ಮ ತಂದೆಗೆ ತೃಪ್ತಿ ಇಲ್ಲ. ಹೀಗಿದ್ದ ಬಳಕ ನೀ ಕೊಟ್ಟ ಸಂಪತ್ತಿನಿಂದ ನಾನು ತೃಪ್ತ ಆಗ್ತೇನೆ ಅನ್ನುವ ಭರವಸೆ ಯಾರು ಕೊಡಬಲ್ರು ಅಂದ. ನಾ ಹೆಂಗ ತೃಪ್ತ ಆಗ್ತೇನೆ? ಇರ್ತದ ಸಂಪತ್ತು. ಎದಕ್ಕೆ ಬೇಕೋ? ಬಳಸೋದಕ್ಕೆ. ಎಷ್ಟು ಬೇಕೋ ಅಷ್ಟು ಬಳಸೋದಕ್ಕೆ ಸಂಪತ್ತ, ಇಡೋದಕ್ಕಲ್ಲ. ಮನಸ್ ತೃಪ್ತಿ ಮಾಡೋದಕ್ಕಲ್ಲ. ತೃಪ್ತಿ ಆಗೋದೇ ಇಲ್ಲ. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಇಷ್ಟ ಹೇಳ್ದ. ಆ ಬಳಿಕ ಮತ್ತೊಂದು ಮಾತು ಹೇಳ್ದ. ಲಪ್ಸ್ಯಾಮಹೇ ವಿತ್ತಮ್ಮ ದ್ರಾಕ್ಷ್ಮ ಚೇತ್ವ. ಎಷ್ಟು ಮಜಾ ಮಾತಾಡ್ತಾನ ನಚಿಕೇತ್ ಹುಡುಗ. ಅದ್ರ ಬಹಳ ಜಾಣ. ಕಾಲಪುರುಷನೇ ಹೇಳು, ನಿನ್ನ ನಾ ನೋಡೇನಿ ಅಂದ ಬಳಕ ನನಗೇನರೆ ಕೊರತೆ ಆಗ್ತದೇನು ಜೀವನದಾಗ? ಯಾವ ಮನುಷ್ಯನು ನಿನ್ನ ನೋಡಿಲ್ಲ. ಇಂಥ ನಿನ್ನ ನಾ ನೋಡ್ತಾ ಇದ್ದೇನೆ. ನಿನ್ನನ್ನ ಕಣ್ತುಂಬ ನೋಡಿದ್ದೇನೆ. ನಿನ್ನ ಕೂಡ ಮಾತನಾಡಿದ್ದೇನೆ. ಇಷ್ಟೆಲ್ಲ ಇದ್ದ ಬಳಕ ನನಗೆ ಹಣದ ಕೊರತೆ ಬೀಳ್ತದ ಅಂತ ತಿಳ್ಕೊಂಡು ಏನು? ಮತ್ತೆ ಹಣವಲ್ಲಂತೂ ಅಂದಿಲ್ಲ, ಬೇಡಿಯೂ ಇಲ್ಲ. ಇದು ಮಜಾ ಅದ. ನಚಿಕೇತ ನಿಂದು ಬೇಡ ಅಂತ ಹೇಳ್ದ, ಆದ್ರೆ ಹಣನೇ ಬೇಡ ಅಂತ ಹೇಳಿಲ್ಲ. ಹಣ ತಾನಾಗಿಯೇ ಬರ್ತದ, ನಾನ್ಯಾಕೆ ಕೇಳಿ ಅಂದ. ಯಾಕೆ? ನೀನು ನನ್ನ ಬಗ್ಗೆ ಇಷ್ಟು ಒಳ್ಳೆ ಭಾವನಾ ತಾಳಿದ ಬಳಕ ನಾನು ಬಡವನಾಗಿ ಸಾಯೋಕು ನಿನಗೆ ಹೆಂಗ ಸಾಧ್ಯದ? ಬಿಟ್ಟು ಬಿಡೋದು, ನೋಡೋದು ಹೇಳು. ನನ್ನನ್ನ ಶ್ರೀಮಂತ ಮಾಡಿಯೇ ಮಾಡ್ತಿ ಅಂತ ನನಗೆ ಪಕ್ಕಾ ಖಾತ್ರಿ ಅದ. ಅದನ್ಯಾಕೆ ಬೇಡಕ್ಕೆ ಹೋಗ್ಲಿ? ಸಹಜ ಬರ್ತದದು. ಜೇರ್ಯ ಲಪ್ಸ್ಯಾಮಹೇ ವಿತ್ತಮ್ಮ ದ್ರಾಕ್ಷ್ಮ ಚೇತ್ವ. ನಿನ್ನನ್ನ ನೋಡಿದರೆ, ನಿನ್ನ ದರ್ಶನ ಆದ ಬಳಿಕ ತಾನಾಗಿಯೇ ವಿತ್ತ ಬರ್ತದೆ. ಲಪ್ಸ್ಯಾಮಹೇ ಪಡೆಯುತ್ತೇನೆ, ವಿತ್ತಂ ಧನವನ್ನ ನಾನು ಪಡೆದೇ ಪಡಿತೇನೆ. ಧನವನ್ನ ಎಷ್ಟು ಬೇಕೋ ಅಷ್ಟು. ಆದರೆ ಬೇಕು ಅಂತ ನಾನು ತಲೆಯೊಳಗೆ ಹಾಕ್ಕೊಳ್ಳೋದೇ ಇಲ್ಲ. ಆರಾಮಿರ್ತೇನೆ. ನಿನ್ನ ಹಣ ಬೇಡ, ನಿಂದೇನು ಬೇಡ. ನಮ್ಮ ಬದುಕಿನಲ್ಲಿ ಎಷ್ಟು ಬರಬೇಕು ಬಂದೇ ಬರ್ತದೆ. ನಾವು ಎಷ್ಟು ಕಷ್ಟಪಡ್ತೇವೆ ಅಷ್ಟು ನಮಗೆ ಇಂದಿಲ್ಲ ನಾಳೆ ಸಿಕ್ಕೇ ಸಿಗ್ತದೆ. ನೀ ಯಾಕೆ ಬೇಕು ಕೊಡಾಮ ಅಂದ. ಭೂಮಿ ಕೊಡ್ತದೆ, ನೀರ ಕೊಡ್ತದೆ. ಮೈ ಬೆವರ ಸುರಿಸಿದ್ರೆ ಭೂಮಿ ಕೊಡ್ತದೆ ನನಗೆ. ಸ್ವಲ್ಪ ಪ್ರಯತ್ನ ಮಾಡಿದರೆ ನೀರು ಹರಿದು ಹೊಲಕ್ಕೆ ಬರ್ತದೆ. ಕೆಲಸ ಮಾಡಿದರೆ ಗಿಡಗಳು ಹಣ್ಣು ಕೊಡ್ತಾವ. ಇಷ್ಟೆಲ್ಲ ಇರುವಾಗ ಇಷ್ಟಕ್ಕಾಗಿ ನಿನ್ನ ಎದುರ ಇಷ್ಟು ದೂರ ಬಂದು, ಯಾರೂ ಬರಲಾರದ ಸ್ಥಾನಕ್ಕೆ ಬಂದು
ಕೈ ಒಡ್ಡಿ ಬೇಡುದ್ರಾಗ ಅರ್ಥ ಏನದ? ಉತ್ಸಾಹ ಹಂಗಾದ್ರೆ ನಾನು ಅಂದ. ಎಷ್ಟು ಜಾಣ್ತಾನ ಅದು. ಆ ಬಳಿಕ ಹೇಳ್ತಾನ, ಅಷ್ಟೇ ಅಲ್ಲ ಕಾಲಪುರುಷನೇ, ಜೀವಿಷ್ಯಾಮ ಯಾವತ್ ಈ ಶಿಷ್ಯಸಿತ್ವಂ. ನೀನು ಹೇಳ್ದೆಯಲ್ಲ, ದೀರ್ಘವಾದ ಆಯುಷ್ಯನ್ನ ಕೇಳುವಂತೆ ಹೇಳ್ದೆಯಲ್ಲ, ನಾನು ಕೇಳುವ ಅವಶ್ಯಕತೆ ಇಲ್ಲ. ನೀನು ಎಷ್ಟು ದಿವಸ ನಮಗೆ ಇರಾಕ್ ಬಿಡ್ತೀಯೋ ಅಷ್ಟು ದಿವಸ ಇದ್ದೇ ಇರ್ತೀವಿ. ನಾನೀಗ ಹೋದೆ ಅಂತ ತಿಳ್ಕೊಳ್ಳಿ, ಭೂಮಂಡಲಕ್ಕೆ ಹೋದೆ, ನಾನು ಎಷ್ಟು ದಿವಸ ಇರಬೇಕತ್ ನಾನು ವಿಚಾರ ಮಾಡೋದಕ್ಕಿಂತ ನೀನು ಎಷ್ಟು ದಿವಸ ಇಡ್ತಿ ನನ್ನನ್ನ, ಅಷ್ಟು ದಿವಸ ನಾನು ಇದ್ದೇ ಇರ್ತೀನಲ್ಲ, ಇದನ್ಯಾಕೆ ಕೇಳ್ಕೊಳ್ಳಿ ಅಂದ. 100 ವರ್ಷ ನಾನು ಇಡಬೇಕು ಅನ್ನಿಸ್ತು ನಿನಗೆ, 100 ವರ್ಷ ಇರ್ತೀನಿ. 1000 ವರ್ಷ ಇಡಬೇಕಂದ್ರೆ 1000 ಇರ್ತೇನೆ. ಅದನ್ಯಾಕೆ ಕೇಳಿಕೊಂಡು ಮತ್ತು ಭಿಕ್ಷು ಯಾಕೆ ಆಗೋದು ನಾನು? ಅದು ಹಾಗೇ ಆಗ್ತದೆ ಅಂದ. ಹಣ ಸಿಕ್ಕೇ ಸಿಗ್ತದೆ, ಆಯುಷ್ಯ ಹೆಚ್ಚು ಇದ್ದೇ ಇರ್ತದೆ. ನಾ ಇನ್ನ ಹುಡುಗ, 12 ವರ್ಷದ ಹುಡುಗ, ಈಗ ಅದೆಲ್ಲ ಯಾಕೆ ವಿಚಾರ ಮಾಡೋದು ಅಂದ. ಆ ಬಳಿಕ ಹೇಳ್ತಾನೆ, ವರಸ್ತುಮೇ ವರಣೀಯ ಸಹ ಏವ. ಆದ್ದರಿಂದ ನಿನ್ನ ಧನ ಬೇಡ, ನೀನು ಕೊಡುವಂಥ ಆಯುಷ್ಯ ಬೇಡ. ಅವು ನಮ್ಮ ಪಾಲಿಗೆ ಎಷ್ಟು ಬಂದಾವ, ಎಷ್ಟು ಬರ್ತಾವ, ಎಷ್ಟು ಇರ್ತಾವ, ನಮ್ಮ ಜೀವನದ ತಟ್ಟೆಯೊಳಗೆ ಎಷ್ಟು ಇರ್ತಾವ ಅಷ್ಟಂತೂ ಇದ್ದೇ ಇರ್ತಾವ. ಯಾಕೆ ತಲೆ ಕೆಡಿಸಿಕೊಳ್ಳೋದು ಹೇಳು ಅಂದ. ಆದರೆ ಇದು ಸಿಗೋದಿಲ್ಲ. ನಾನೇನು ಕೇಳ್ತಾ ಇದ್ದೀನಲ್ಲ, ಇದು ಸಿಗೋದಿಲ್ಲ. ಎಲ್ಲಾ ಪಡೆದರೂ ಸಹಿತ ಜೀವನ ಅಸಂತುಷ್ಟವಾಗಿ ಉಳ್ಕೋತದೆ. ಜೀವನದ ಸಮಸ್ಯೆ ಎಲ್ಲ ಪರಿಹಾರ ಆಗೋದಿಲ್ಲ. ಆದರೆ ನಾನೇನು ವರ ಕೇಳ್ತಾ ಇದ್ದೇನೆ, ಜ್ಞಾನದ ವರ, ಅದನ್ನೀ ಕೊಟ್ಟಿ ಅಂದರೆ ನನ್ನ ಜೀವನ ಸಾರ್ಥಕ ಆಗೇ ಬಿಡ್ತದೆ, ಪರಮ ಶಾಂತಿಯನ್ನ ಚಿರಂತನವಾಗಿ ಅನುಭವಿಸ್ತೇನೆ, ಅದನ್ನು ಕೊಡು ಅಂದ. ಆ ಬಳಿಕ ಇನ್ನೂ ಮಾತಾಡ್ತಾನ ನಚಿಕೇತ. ಅಜೀರ್ಯತಾಂ ಅಮೃತಾನಾಮುಪೇತ್ಯ ಜೀರ್ಯನ್ ಮರ್ತ್ಯ ಕ್ವದಸ್ಥಃ ಪ್ರಜಾನನ್ ಅವಿಧ್ಯಾಯನ್ ವರ್ಣರತೆ ಪ್ರಮೋದಾನ್ ಅತಿ ದೀರ್ಘೆ ಜೀವಿತೆ ಕಹ ರಮೇತ. ಹೇಳು, ಬುದ್ಧಿವಂತ ಏನಾದರೂ ಹಿಂಗ ಮಾಡ್ತಾನೇನು ಅಂದ. ಬುದ್ಧಿದ್ದಾವ. ಏನು, ನಿನ್ನಂಥವನ ಹತ್ತಿರನ ಬಂದೇನಿ. ನಾವು ಜಗತ್ತಿನವರು, ಅಲ್ಲೇ ಮರಣದ ನಾಶದ ನಾವು ಮರ್ತ್ಯರು, ಅಂಥಲ್ಲಿಂದ ನಿನ್ನ ಹತ್ತಿರ ಬಂದೇನಿ. ನೀನು ಅಮೃತ, ನೀನು ಅಮರ. ಇಂಥ ನಿನ್ನ ಹತ್ತಿರ ಬಂದು ಏನು ಬೇಡಬೇಕು ಅನ್ನೋದು ತಿಳಿಬಾರ್ದೇನು ನನಗೆ? ಅಷ್ಟು ನನಗೆ ತಿಳಿಯೋದಿಲ್ಲ ಅಂತ ತಿಳ್ಕೊಂಡು ಏನು? ಕ್ವದಸ್ಥಃ, ಕೆಳಗಿನವ ಎಲ್ಲ ನೋಡಿ ಬಂದೇನಿ. ಮತ್ತೆ ಪ್ರಜಾನನ್, ನನಗೆ ಒಂದಿಷ್ಟು ಜ್ಞಾನದ ತಿಳ್ಕೊಂಡೇನಿ. ಏನ್ ತಿಳ್ಕೊಂಡೇನಿ? ಭೂಮಂಡಲದ ಜೀವನ ಹೇಗದ ಅಂತ ತಿಳ್ಕೊಂಡೇನಿ. ಒಂದಿಷ್ಟ ಭೂಮಂಡಲದ ಜೀವನ ಹೇಗದ ತಿಳ್ಕೊಂಡೇನಿ. ಇಷ್ಟೆಲ್ಲ ಇದ್ದರೂ ಸಹಿತ ಭೂಮಿಯದ ಇಷ್ಟು ವಿಸ್ತಾರ, ಸಾಗರಗಳೆಲ್ಲ ತುಂಬಿ ನಿಂತಾವ, ಎಲ್ಲ ಕಡೆ ಹಚ್ಚ ಹಸಿರಾದ, ಖನಿಗಳಲ್ಲೆಲ್ಲ ಸುವರ್ಣ ಆದ. ಇಷ್ಟೆಲ್ಲ ಇದ್ದರೂ ಸಹಿತ ಯುದ್ಧ ಮಾಡ್ತಾರ ಜನ. ಇಷ್ಟೆಲ್ಲ ಇದ್ದರೂ ಸಹಿತ ಹೋರಾಡ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ ಜನ. ದುಃಖಿಯಾಗಿದ್ದಾರ, ಚಿಂತೆಗೆ ಒಳಗಾಗಿದ್ದಾರ. ಇಷ್ಟೆಲ್ಲ ನಾ ನೋಡ್ತಾ ಇದ್ದೇನೆ. ನಾನು ನೋಡೇ ಬಂದೇನಿ. ನಿನ್ನ ಹತ್ತಿರ ಬರುವಾಗ ಕಣ್ಣು ಮುಚ್ಚಿ ನಾನು ಬದುಕಿಲ್ಲ, ಕಣ್ಣು ತೆರೆದ ಬದುಕಿ ನೋಡಿ ನಿನ್ನ ಹತ್ತಿರ ಬಂದೇನಿ. ಆದ್ದರಿಂದ ಇವುಗಳನ್ನು ನಾನು ಬೇಡೋದಿಲ್ಲ, ಇದನ್ನು ಖಚಿತವಾಗಿ ತಿಳ್ಕೋ ಅಂತ. ನೀನು ಎಷ್ಟು ಒತ್ತಾಯ ಮಾಡಿದರೂ ಕೂಡ, ಎಷ್ಟೇ ಚಂದ ವರ್ಣನ ಮಾಡಿದರೂ ಸಹಿತ ಮತ್ಯಾರೇ ಮರುಳಾಗಬಹುದು, ನಾನು ಆಗೋದಿಲ್ಲ ಅಂದ.
ಎಷ್ಟು ಅದ್ಭುತ ಅದು. ಸುಮ್ಮನೆ ಹಿಂಗೊಂದು ಬ್ರೆಡ್ ಒಗೆದು ಬಿಟ್ರೆ ಹೆಂಗಾಗ್ತದೆ? ಕಡಿಯುವ ನಾಯಿ ಸಹಿತ ತಣ್ಣಗಾಗ್ತದೆ, ಆಗೋದಿಲ್ಲ. ಸುಮ್ಮನೆ ಬ್ರೆಡ್ ಬಟರ್ಡ್ ಬ್ರೆಡ್ಡಿಗೆ ಒಂದಿಟ್ಟು ಬಟರ್ ಹಚ್ಚಿ, ಇದು ಯಾವುದು ಬೆಣ್ಣೆ ಹಚ್ಚಿ ಸುಮ್ಮನೆ ಹಿಂಗೆ ಚೆಲ್ಲಿದರೆ ಎಂಥ ನಾಯಿ, ಏನು ಬಹಳ ಬಲಿಷ್ಠ ನಾಯಿ ಇದ್ರೇನು ಏನು. ಹಂಗೆ ನೀನು ಹಿಂಗೆ ಒಗದು ನೀನು ಯಾರ್ಯಾರನ್ನೋ ಗಪ್ ಮಾಡಿರಬಹುದು, ನನ್ನ ಗಪ್ ಮಾಡಕ್ಕಾಗೋದಿಲ್ಲ. ಯಾಕೆ? ನಾನು ಆ ಜಾತಿದಲ್ಲ. ಐ ಆಮ್ ನಾಟ್ ಎ ಡಾಗ್, ಐ ಆಮ್ ಎನ್ ಇಂಟೆಲಿಜೆಂಟ್ ಕಿಡ್. ಕ್ವದಸ್ಥಃ ಪ್ರಜಾನನ್, ನಾನು ಸ್ವಲ್ಪ ನೋಡೇನಿ, ತಿಳ್ಕೊಂಡೇನಿ. ಅಷ್ಟೇ ಅಲ್ಲ, ವಿಚಾರ ಮಾಡೇನಿ. ಅವಿದ್ಯಾಯನ್, ವಿಚಾರ ಮಾಡೇನಿ, ಬಹಳ ಆಲೋಚನಾ ಮಾಡೇನಿ. ಏನಂತ? ಎದರ ಮೇಲೆ? ವರ್ಣ ರತೆ ಪ್ರಮೋದಾನ್, ಸೌಂದರ್ಯ ಕುರಿತು, ಸುಖ ಕುರಿತು, ಆ ಬಳಿಕ ವಿಲಾಸಿ ಜೀವನ ಕುರಿತು ಸಾಕಷ್ಟು ನಾನು ವಿಚಾರ ಮಾಡೇನಿ. ಸುಂದರ ಇದ್ದವರ ಜೀವನ ನೋಡೇನಿ, ಸಂಪತ್ತಿದ್ದವರ ಜೀವನ ನೋಡೇನಿ, ಕೊಡದು ಮಜಾದಾಗಿರುವಂಥವ್ರ ಜೀವನನೂ ನೋಡೇನಿ. ಪಂಚತಾರ, ಈಗ ಮತ್ತೆ ಸಪ್ತತಾರ, ಅಲ್ಲಿಯೂ ನಾ ನೋಡೇನಿ, ಎಲ್ಲ ನೋಡೇನಿ. ಆದ್ದರಿಂದ ಅದನ್ನು ಬೇಡೋದಿಲ್ಲ. ನೋಡ್ಲಾರ್ದೆ ಬಂದಿದ್ರೆ ಏನೇನೋ ಬೇಡಬಹುದಾಗಿತ್ತು. ಎಷ್ಟು ಚುರುಕದಾನ ಹುಡುಗ. ವರ್ಣ ರತೆ ಪ್ರಮೋದಾನ್, ಸೌಂದರ್ಯ ಹೆಂಗದೆ? ಬಹಳ ಸುಂದರ ಇದ್ದವರು ಬಹಳ ಆನಂದದಾರೇನು? ಬಹಳ ಸಂಪತ್ತಿದ್ದವರು ಆನಂದದಾರೇನು? ಎಲ್ಲ ಮಜಾದಾಗಿದ್ದವರು ಆನಂದದಾರೇನು? ನಿಮಗೆ ಗೊತ್ತಿರಬೇಕು. ಒಬ್ರು ಲಂಡನ್ದಾಗಿದ್ರು, ಅತ್ಯಂತ ಸೌಂದರ್ಯ, ನಿಮಗೆ ಗೊತ್ತಿರಬೇಕು. ಒಂದು ಆಕ್ಸಿಡೆಂಟ್ದಾಗ ಸತ್ರು. ಮಹಾರಾಣಿ ಆಗುವ ಅವಕಾಶ, ಬ್ರಿಟಿಷ್ ಮಹಾರಾಣಿ ಆಗಬೇಕು ಅಂಥ ಅವಕಾಶ. ಅವರ ಹೆಸರು ಡಯಾನ. ಬಹಳ ಅದ್ಭುತ ವ್ಯಕ್ತಿ. ಅಂಥ ಸೌಂದರ್ಯ ಎಲ್ಲಿರ್ಲಿಕ್ಕಿಲ್ಲ ಅಂತ ಹೇಳ್ತಿದ್ರು. ಅಷ್ಟು ಅದ್ಭುತ ವ್ಯಕ್ತಿ, ಅಷ್ಟೇ ಒಳ್ಳೆಯವರು. ಆದರೆ ಅತ್ಯಂತ ಅಸಂತುಷ್ಟ. ಅವರು ಆಕ್ಸಿಡೆಂಟದ ಮೊದಲ ಹೇಳಿದ್ರು, ಎಷ್ಟೋ ಸಲ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ಯಾರ. ಆ ವಿಚಾರಗಳು ಬಂದು ಹೋಗ್ಯಾವ. ಆತ್ಮಹತ್ಯೆ ಮಾಡ್ಕೋಬೇಕಂತ ಅನಿಸಿ ಹೋಗ್ಯದ. ಎಲ್ಲಾದ ಆದರೆ ಬ್ಯಾಡ ಅನಿಸ್ಯದ. ಯಾಕೆ? ಇಷ್ಟು ಇದ್ರೆ ಜೀವನ ಸುಖಿ ಆಗ್ತದಂತ ಇಲ್ಲ. ಏನು ಬೇಕು ಅದು ಇದ್ರೆ ಸುಖವಾಗ್ತದೆ. ಅದಕ್ಕೆ ಅವ ಹೇಳ್ತಾನೆ, ಅವಿದ್ಯಾಯನ್, ನಾನು ಇದರ ಬಗ್ಗೆ ಸಾಕಷ್ಟು ಚಿಂತನಾ ಮಾಡಿದ್ದೇನೆ. ಇದ ಶಿಕ್ಷಣ. ನಾವು ಸುತ್ತಮುತ್ತ ನೋಡಿ ಬದುಕಬೇಕು. ಬರೇ ಕಾಣೋದಲ್ಲ ಅನ್ನೋದಿಲ್ಲ. ಹಳ್ಳ್ಯಾಗ ಅಂತಾರ, ಕಂಡ್ರೆ ಏನಾಯ್ತು, ಏನ್ ಮಾಡಬೇಕು? ಸ್ವಲ್ಪ ಇನ್ನಷ್ಟು ಸೂಕ್ಷ್ಮವಾಗಿ ನೋಡಬೇಕು, ಪ್ರಮಾಣಿಸಿ ನೋಡಬೇಕು. ಬರೇ ಕಂಡ್ರಲ್ಲ, ಪ್ರಮಾಣಿಸಿ ನೋಡಬೇಕು. ನಾನು ನೋಡಿದ್ದು, ನನಗೆ ಕಾಣೋದು ಅದು ಎಷ್ಟು ಸತ್ಯದ, ಇದನ್ನ ಸೂಕ್ಷ್ಮವಾಗಿ ನೋಡಬೇಕು. ಹಾಗ ಹುಡುಗ ಜೀವನವನ್ನ ನೋಡಿದಾನ. ಅಂಥ ನೋಡೋ ದೃಷ್ಟಿಕೋನದ ಅಲ್ಲ, ಅದು ಶಿಕ್ಷಣ.
ಅದು ಬಂತು ಅಂದ್ರೆ ಶಿಕ್ಷಣ ಶುರುವಾಗ್ತದೆ. ಆತ ವಿದ್ಯಾರ್ಥಿ ನೋಡಿ ಕಲ್ಯಾವ, ವಿಚಾರ ಮಾಡಿ ಕಲ್ಯಾವ. ನೋಡಬೇಕು, ವಿಚಾರ ಮಾಡಬೇಕು ಅಂದ್ರೆ ಮನುಷ್ಯ ಜ್ಞಾನಿ ಆಗ್ತಾನ. ಎಲ್ಲನೂ ನಾವೇ ಮಾಡಿ ಕಲಿಬೇಕಂತ ಅಲ್ಲ, ಸುಮ್ಮನೆ ನೋಡೋದು ಕಲಿಯೋದು. ಬೇಕಾದಷ್ಟದ ಜಗತ್ನಾಗ ನೋಡಾಕ, ಬೇಕಾದಷ್ಟದ. ಇಲ್ಲೇನು ಈಗದ ಭಾರತೀಯ ಇತಿಹಾಸವನ್ನ ನೀವು ನೋಡ್ಕೋತ ಬರ್ರಿ, ಏನೇನಾಗ್ಯದ? ಏರ್ದವ್ರು ಇಳ್ದಾರ. ಇತಿಹಾಸ ಅಂದ್ರೆ ಏನು? ಬಡದಾಡಿ ಏರ್ಯಾರ, ಅಲ್ಲಿಂದ ಕೂಡ್ರಾಕ್ ಬಹಳ ತ್ರಾಸ ಮಾಡ್ಕೊಂಡಾರ, ಕೊನೆಗೆ ಇಳಿದು ಹೋಗ್ಯಾರ. ಇದ ಇತಿಹಾಸ ಅಲ್ಲೇನು? ಒಟ್ಟ ಇತಿಹಾಸ, ಮನುಕುಲದ ಇತಿಹಾಸ ಎಷ್ಟು ಅಂದ್ರೆ ಇದ. ಕೆಳಗಿದ್ದಾಗ ಏರಬೇಕನ್ನಿಸ್ತದೆ, ಏರಿದ ಬಳಿಕ ಅಲ್ಲೇ ಇರಬೇಕನ್ನಿಸ್ತದೆ. ಆದರೆ ಎರಗೋಡೋದಿಲ್ಲ, ಜೀವನ ಇಳಿಬೇಕಾಗ್ತದೆ. ಎರಡು ನಮ್ಮ ಕೈಯಾಗದಾವ. ಏರ್ಬೇಕನ್ನಿಸ್ತದೆ, ನಮ್ಮ ಕೈಯಾಗದ. ಏರಿದ ಬಳಿಕ ಕುಂಡ್ರಬೇಕನ್ನಿಸ್ತದೆ, ಅದು ನಮ್ಮ ಕೈಯಾಗದ. ಆದರೆ ಕುಂತ ಬಳಿಕ ಅಲ್ಲಿ ಎರಗೋಡಬೇಕಲ್ಲ, ಅದು ನಮ್ಮ ಕೈಯಾಗಲ್ಲ. ಜೀವನ ಅಂದ್ರೆ ಇಷ್ಟ. ಎರ್ನಾಲ್ಡ್ ಟಾಯಂಬಿ ಅಂತ ಬಹಳ ಜಗತ್ತಿನ ಬಹಳ ದೊಡ್ಡ ಇತಿಹಾಸ ತಜ್ಞ, ಎರ್ನಾಲ್ಡ್ ಟಾಯಂಬಿ ಅಂತ ಬಹಳ ದೊಡ್ಡ ಮನುಷ್ಯ. ಆತ ಸುಂದರ ಗ್ರಂಥಗಳನ್ನ ಬರೆದಾನ. ಇತಿಹಾಸ ಓದಬೇಕು, ಅದನ್ನು ಎಷ್ಟು ಅದ್ಭುತದ. ಆತ ತತ್ವಜ್ಞಾನಿಯಂತೆ ಇತಿಹಾಸವನ್ನು ನೋಡಿದಾನ. ಆತ ಹೇಳ್ತಾನ, ಇತಿಹಾಸ ಬಹಳ ಸುಲಭ. ಇಲ್ಲದವ್ರು ಬರ್ತಾರೆ, ಇಲ್ಲದವ್ರು ಈ ಭೂಮಂಡಲದಾಗ ಇರುವುದಿಲ್ಲ, ಬರ್ತಾರೆ. ಬಂದ ಬಳಿಕ ಬರ ಬೆಳೀತಾರೆ, ಹೊಸ ಕನಸು ಕಾಣ್ತಾರೆ. ಕನಸ ನನಸು ಮಾಡಾಕ ಕಷ್ಟಪಡ್ತಾರೆ. ಅದಕ್ಕಾಗಿ ಯುದ್ಧ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕನಸ ಅರ್ಧಮರ್ಧ ಆಗಿ ಹೋಗ್ತಾರೆ. ಇದು ಇತಿಹಾಸ. ಇಷ್ಟೇ ಅಲ್ಲ ಇತಿಹಾಸ. ಈಗ ನೀವು ನೋಡಿರ್ಬೇಕಲ್ಲ, ಮುಪ್ಪಿನವರು ಹೋಗುವಾಗ ಇನ್ನೇನಿರ್ಲಿಲ್ಲ, ನಾನು ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು. ಏನಿಲ್ಲ, ಇದೊಂದಿಷ್ಟು ನೋಡಿ ಹೋಗಬೇಕು. ಏನು, ನಮ್ಮೂರಾಗ ಒಂದು ಜಾತ್ರೆ ಆಕ್ಕಿತ್ತು, ಅದೊಂದು ನೋಡಿ ಹೋಗಬೇಕು. ಅದು ಜಾತ್ರೆ ಎಂದು 12 ವರ್ಷಕ್ಕೊಮ್ಮೆ. ಕುಂಭಮೇಳ ನಂದು ಏನು ಇಚ್ಛಾ ಇಲ್ಲ, ಇದು ಒಂದು ಇಚ್ಛಾ ಇತ್ತು, ಕುಂಭಮೇಳ ನೋಡಿ ಒಮ್ಮೆ ಸಾಯಬೇಕು ಅಂತ. ಇವ ಕುಂಭಮೇಳಕ್ಕೆ ಎಂದು ಹೋಗವ, ಇನ್ನು 12 ವರ್ಷ ಅವ ಉಳಿಬೇಕು. ಹಿಂಗೆ ಮತ್ತೆ ಅರ್ಧಮರ್ಧನೆ ಆಯ್ತು. ಹೋಗಾಗ ಅದೊಂದು ಉಳಿತು. ಮಕ್ಕಳಿಗೆ ಹೇಳ್ದ, ನಂದಂತೂ ಇಚ್ಛಾ ಪೂರ್ಣ ಆಗಲಿಲ್ಲ, ನನ್ನ ಜೀವನ ಎಲ್ಲ ಪೂರ್ಣ ಆಗಿ ಹೋಯ್ತು, ನೀನು ಮಾತ್ರ ಬಿಡಬೇಡ, ಹೋಗು ಕುಂಭಮೇಳಕ್ಕೆ, ಜಾತ್ರೆಗೆ ಹೋಗು ಅಂದ. ಅವಾಗ ಅವನದೊಂದು ಬೇರೆ ಕನಸ. ಅವ ಜಾತ್ರೆ ಕನಸು ಇರಲಿಲ್ಲ. ಅವ ಅಂದ, ಜಾತ್ರೆಗೆ ಹೋಗೋದೇನು, ಯಾವಾಗ ಬೇಕಾದಾಗ ಹೋಗಬಹುದು, ವಾಷಿಂಗ್ಟನ್ಗೆ ಹೋಗ್ಬೇಕು ಅಂತ ಅವನದೊಂದು ಕನಸು. ಹಿಂಗೆ ಪ್ರತಿಯೊಬ್ಬರಿಗೂ ಒಂದು ಕನಸ. ಅವು ಅರ್ಧಮರ್ಧ ಆಗ್ತಾವ, ಅವರು ಹೋಗಿ ಬಿಡ್ತಾರ. ಇದು ಅದಕ್ಕೆ ಆತ ಅಂತಾನ, ಅತಿ ದೀರ್ಘೆ ಜೀವಿತೆ ಕೋ ರಮೇತ. ದೊಡ್ಡ ಆಯುಷ್ಯ ತಗೊಂಡು ಏನ್ ಮಾಡೋದು? ನಾನು ಎಲ್ಲ ನೋಡೇ ಬಂದೇನಿ. ಅದನ್ನೆಲ್ಲ ತಗೊಂಡು 1000 ವರ್ಷ ಬದುಕೇನು ಮಾಡೋದು? 1,00,000 ವರ್ಷ ಬದುಕೇನು ಮಾಡೋದು? ಇದ್ದದ್ರಾಗ ಮಜಾದಾಗ ಬದುಕಿ ಹೋಕ್ಕೇನಿ, ನೀನ್ ಕೊಡಬೇಡ ನನಗೆ ಆಯುಷ್ಯ ಅಂದ. ಆ ಬಳಿಕ ಕೊನೆ ಮಾತು ಹೇಳ್ತಾನೆ, ಯಸ್ಮಿನ್ ಇದಂ ವಿಚಿಕಿತ್ ಸಂತಿ ಮೃತ್ಯೋ ಯತ್ ಸಾಂಪರಾಯೇ ಮಹತಿ ಬ್ರೂಹಿನಸ್ತತ್ ಯಹ ಅಯಂ ವರಹ ಗೂಢಂ ಅನುಪ್ರವಿಷ್ಟ ನಾಣ್ಯಂ ತಸ್ಮಾನ್ ನಾಚಿಕೇತೋ ರಣೀತೆ. ಈ ನಚಿಕೇತ ಬೇರೆ ವರ ಬೇಡುವುದಿಲ್ಲ, ಈತ ಬೇಡಿದರೆ ಅದೇ ವರ. ಯಾವುದನ್ನ ತಿಳ್ಕೊಳ್ಳಿಕ್ಕೆ ಜಗತ್ತು ಅಸಮರ್ಥ ಆಗಿದೆ.
ಯಾವುದನ್ನ ತಿಳಿದುಕೊಳ್ಳಲಿಕ್ಕೆ ಬಹಳ ದೊಡ್ಡವರು ಸಹಿತ ವಿಫಲ ಆಗ್ಯಾರ. ಅಂಥ ಆತ್ಮವಿದ್ಯೆನ ನನಗೆ ಕೊಡು, ಇಲ್ಲದೇ ಇದ್ರೆ ನಾನು ಹೋಗೋದೂ ಇಲ್ಲ, ಬೇರೆ ವರ ಬೇಡೋದೇ ಇಲ್ಲ. ಅವಾಗ ಮೃತ್ಯು ಆ ಕಾಲ ಪುರುಷ ಏನಂತಾನ ಅದನ್ನ ನಾಳೆ